ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಇದಾಗ್ತಾ ಇದೆ. ಹಾ ಗೀತಾ ಶಿವರಾಜ್ ಕುಮಾರ್ ಅವರು ಹೋದ ಸಲ ಎಲೆಕ್ಷನ್ ಹೋದ್ಮೇಲೆ ಎಷ್ಟು ಸಲ ಶಿವಮೊಗ್ಗ ಬಂದಿದ್ರು. ನೋಡಿ, ಒಂದ್ ನಿಮಿಷ ಇದಕ್ಕೆ ನಿಮಗೆ ಸೋಷಿಯಲ್ ಮೀಡಿಯಾ ಇವೆಲ್ಲ ಬದನೆಕಾಯಿ ಮೂಲೆಗೆ ಹಾಕಿ ಹೇಳ್ತೀನಿ ನಿಮಗೆ. ಒಂದು ಮಾನ್ಯ ರಾಘವೇಂದ್ರ ಅವರು ಫಸ್ಟ್ ಟೈಮು ಸಂಸದರಾದ್ರಲ್ಲ, ಏನ್ ಕಳೆದು ಬಂದ್ರಂತೆ? ಅಡ್ಬಿಟ್ಟು ದುಡ್ಡಲ್ಲಿ ಬರೋದೊಂದು ಬಿಟ್ರೆ ಆಂಬುಲೆನ್ಸ್ ಅಲ್ಲಿ ಬರಲಿಲ್ಲ, ಪೊಲೀಸ್ ಜೀಪಲ್ಲಿ ಬರಲಿಲ್ಲ. ಏನ್ ಕಿಸ್ತಿದ್ರಂತೆ ಅವಾಗ? ನೀವು ನೋಡಿ, ಈ ತರ ಎಲ್ಲ ಪ್ರಶ್ನೆಗಳಿದಾವಲ್ಲ, ಅವನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ. ಯಾವತ್ತೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವ್ರದೇ ಆಗಿರ್ತಕ್ಕಂಥ ಒಂದು ಘನತೆ ಗೌರವ ಇದೆ. ಅವ್ರ ಸಮಾಜ ಸೇವೆಯಲ್ಲಿ ಇವ್ರು ಯಾರು ಏನು ಮಾಡದೇ ಇರೋಷ್ಟು ಮಾಡಿದ್ದಾರೆ. ಆದ್ರೆ ಇವ್ರು ಪ್ರಚಾರ ಮಾಡ್ಕೊಂಡು ಹೋಗ್ತಾರೋ, ಅವ್ರು ಪ್ರಚಾರ ಮಾಡ್ಕೊಂಡು ಹೋಗೋದಿಲ್ಲ. ಸೋತ ಮೇಲೆ ಬಂದು ನಾ ಸೋತಿದ್ದೀನಿ ಅಂತ ಹೇಳಿ ಎಲ್ಲ ಕಡೆ ಊರು ತುಂಬಾ. ನಾನು 5 ವರ್ಷ ಬಂದಾಗೆಲ್ಲ ನಾನು ಏನ್ ಮಾಧ್ಯಮದವ್ರ ಜೊತೆಗೆ ಅಡ್ಡಾಡ್ತಾ ಇರ್ಬೇಕಾ? ಅದೇನ್ ರೋಗನ ಅದು? ದಿನ ಬೆಳಗ್ಗೆ ಹೋಗೋದು, ಒಂದು ರಿಬ್ಬನ್ ಕಟ್ ಮಾಡಿದ ತಕ್ಷಣ ಎಲ್ಲ ಪೇಪರಲ್ಲಿ ಹಾಕ್ಸ್ಕೊಂಡ ತಕ್ಷಣ ಅಭಿವೃದ್ಧಿ ಆಗ್ಬಿಡುತ್ತನ್ರಿ. ರಾಘವೇಂದ್ರ ಅವ್ರದ್ದು ಏನಿತ್ತು ಸಾಧನೆ ಈ ಜಿಲ್ಲೆಗೆ? ಮುಖ್ಯಮಂತ್ರಿಗಳು ಪುತ್ರರು ಅನ್ನೋದೊಂದು ಬಿಟ್ರೆ ಇನ್ನೇನ್ರಿ ಇತ್ತು? ಈ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿ ಮತ್ತು ಜನರಿಗೆ ಹತ್ರ ಆಗ್ತಕ್ಕಂಥ ಆಶ್ರಯ, ಆರಾಧನಾ, ಉಚಿತವಾಗಿ ವಿದ್ಯುತ್ ಶಕ್ತಿ, ಗ್ರಾಮೀಣ ಕೃಪಾಂಕ, ಇಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಬಂಗಾರಪ್ಪವರು ಆ ಸೋಲನ್ನು ಅನುಭವಿಸಬೇಕಾಯ್ತು. ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲದೆ ಈ ಶಿವಮೊಗ್ಗ ಜಿಲ್ಲೆ ಜನತೆಗೂ ಗೊತ್ತಿದೆ ಯಾವ ರೀತಿ ರಾಘವೇಂದ್ರ ಗೆದ್ದಿದ್ದಾರೆ ಅಂತ ಹೇಳಿ. ಅದನ್ನ ಸೋಲನ್ನ ಈ ಸಂದರ್ಭದಲ್ಲಿ ಇದೇ ಜನರು ಶಿವಮೊಗ್ಗ ಜಿಲ್ಲೆಯವರು ಕೊಡ್ತಾರೆ. ಈ ಜಿಲ್ಲೆಯಲ್ಲಿ ಕೊಡ್ತಾರೆ, ಈ ಸತಿ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಾರೆ. ಅದಕ್ಕೆ ಈ ಪ್ರಶ್ನೆ ಇದೆಯಲ್ಲ, ಈ ಹರಿದಾಡೋದು, ಓಡಾಡೋದು, ಇವನ್ನೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ. ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡಬೇಕಾಗತ್ತೆ, ಅವಕಾಶ ಕೊಟ್ಟು ಮಾಡಬೇಕಾಗ್ತದೆ. ಅವಕಾಶ ಕೊಟ್ಟ ಮೇಲೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಮಾಡಬೇಕಾಗತ್ತೆ. ಅವಕಾಶ ಕೊಟ್ಟು ರಾಘವೇಂದ್ರ ಏನ್ ಮಾಡ್ದ ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲಿಗೆ ಇದಕ್ಕೆ ಓಡಾಡೋದು, ಹೈಕೋರ್ಟಿಗೆ, ಶರಾವತಿ ಸಂತ್ರಸ್ತರಿಗೆ ಲ್ಯಾಂಡ್ ಗ್ರಾಬಿಂಗ್ ಅವ್ರ ತಂದೆಯವರೇ ಮಾಡಿದ್ದದು 2012ರಲ್ಲಿ. ಇಂತ ನಾನು ಹೇಳ್ತಾ ಇದ್ದೀನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಹರಿದಾಡ್ಬಿಟ್ಟಿದೆ. ನನ್ನ ಇಲಾಖೆ ನಾನು ಮಂತ್ರಿ ಆದ್ಮೇಲಂತೂ ಇನ್ನೂ ಹರಿದಾಡ್ತು. ತುಂಬಾ ಸುಮಾರಷ್ಟು ಜನರು ನಂದು ಚೆಕ್ ವಿಚಾರದಲ್ಲಿ ಎಲ್ಲ ಹಾಕಿದ್ರಲ್ಲ, ಈ ಚೋಟಾ ಮೋಟಾ ಚೆಕ್ ಬಂದ ತಕ್ಷಣ ಹೆಂಗ್ ಬಾಯಿ ಮುಚ್ಕೊಂತು? ಚೋಟಾ ಸಿಗ್ನೇಚರ್ ಮಾಡಿ ನಾನೇನು ಒಳಗಡೆ ಹಾಕ್ಸಿಲ್ಲಲ್ಲ ಅಂದ ತಕ್ಷಣ ಯಾಕೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಾವೀಗ? ಮಾತಾಡಬೇಕು ನೋಡ್ರಿ. ಚರ್ಚೆ ಮಾಡೋದಾದ್ರೆ ನಾನು ಬೇಕಾದಷ್ಟು ಮಾಡಬಹುದು. ಇದು ಚುನಾವಣೆಗೆ ಸೀಮಿತವಾಗಿ ಇಡ್ಬೇಕು. ನಾನು ಅದಕ್ಕೆ ಹೇಳಿದ್ನಲ್ಲ, ಈ ಸೋಷಿಯಲ್ ಮೀಡಿಯಾ ಇವನ್ನೆಲ್ಲ ಹೇಳ್ತೀನಲ್ಲ, ಕಸದ ಬುಟ್ಟಿಗೆ ಹಾಕಿ. ಈಗ ಹೇಳ್ತಾ ಇದ್ದೀನಿ ಅದೇ ಸೋಷಿಯಲ್ ಮೀಡಿಯಾದವರು, ನಾನದು ಹೇಳಲ್ಲ ಅಷ್ಟೇ. ಈಗ ಅದೇ ಸೋಷಿಯಲ್ ಮೀಡಿಯಾದವರು ಹಿಂಗೆ ಯಾವನ ತಲೆಹಂಟೆ ಬರದ ಅಂದ ತಕ್ಷಣ ಪೇಯ್ಡ್ ಸೋಷಿಯಲ್ ಮೀಡಿಯಾ ಫ್ರಮ್ ಬಿಜೆಪಿ ಇದೇ ಕೆಲಸ ಮಾಡ್ತಾರೆ. ಕೆಟ್ಟದಾಗಿ ತಂದೆ ತಾಯಿಯವ್ರ ಹೆಸರೆಲ್ಲ ತಗೊಂಡು ಮಾಡಿರ್ತಕ್ಕಂಥ ನಾನು ಬೇಕಾದಷ್ಟು ಕೊಡ್ಬೋದು. ನಾನು ಹೇಳಿದ್ನಲ್ಲ, ಈ ಸ್ಪಾನ್ಸರ್ಡ್ ಮೀಡಿಯಾದಕ್ಕೂ ಜೆನ್ಯೂನ್ ಮೀಡಿಯಾದಕ್ಕೂ ಬಹಳ ಬದಲಾವಣೆ ಇರ್ತದೆ. ನನ್ನ ಮೊಬೈಲಲ್ಲಿ ದಿನ ಬೆಳಗ್ಗೆ ಕಳಿಸ್ತಾರೆ. ಇವತ್ತು ನಮ್ಮನೆ ಬೆಳಕಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ನಾವು ನೆನ್ಪು ಮಾಡ್ಕೊತೀವಿ. ನಮ್ಮ ಮನೇಲಿ ಹೊಟ್ಟೆ ಹಸ್ತಿತ್ತು ಅಂತದೆಲ್ಲ ಕಳಿಸ್ತಾರೆ. ಅವೇ ನಮಗೆ ಕಾಪಾಡೋದು. ಒಂದ್ ನಿಮಿಷ, ನೀವೇನ್ ಗೊತ್ತಾ? ಅಲ್ಲಲ್ಲ, ನೀವೇನ್ ಮಾಡ್ತೀರಾ, ಹಾಲಿಗೆ ಒಂದು ಹುಳಿನ ತಗೊಂಡ್ ಬರಬೇಡಿ, ಹಾಲನ್ನ ಮಾತಾಡೋಣ. ನೀವು ಹುಳಿ ಬಿಟ್ಬಿಡಿ. ನೀವು ಹುಳಿ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಹಾಲು ಬಗ್ಗೆ ಮಾತಾಡೋಣ. ಯಾಕೆ ಹಾಲು ಬಗ್ಗೆ ಮಾತಾಡಿ, ನೀವು ಬರೀ ಹುಳಿ ಬಗ್ಗೆ ಯಾಕೆ ಮಾತಾಡ್ತೀರಿ? ಅಲ್ಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಿವಮೊಗ್ಗ ಜಿಲ್ಲೆ ಕೊಡುಗೆ ಏನು ಅಂದಾಗ ನೀವು ಅದೇ ತರ ಉತ್ತರ ಕೊಡಬೇಕಾಗುತ್ತೆ. ಪ್ರಶ್ನೆ ಹಾಕಕ್ ಬರಲ್ಲ. ಅಲ್ಲ, ಒಂದ್ ನಿಮಿಷ, ಕೊಡುಗೆ ಏನು ಅಂತ ಹೇಳಿದ್ರೆ ರಾಘವೇಂದ್ರ ಅವ್ರದ್ದು ಏನಿತ್ರಿ? ಮುಖ್ಯಮಂತ್ರಿಗಳ ಮಗ ಅನ್ನೋದಲ್ದೆ ಏನಿತ್ತು? ನೀವೇನಾದ್ರು ಈ ಪ್ರಶ್ನೆ ಕೇಳಿದ್ರ? ಈ ದೇಶದೊಳಗೆ ಯಾರು ಎಲ್ಲಿ ಬೇಕಾದ್ರೆ ನಿಲ್ಬಹುದು. ಪಕ್ಷ ತೀರ್ಮಾನ ಮಾಡಿದ ಮೇಲೆ ನಿಲ್ತಕ್ಕಂಥ ಜವಾಬ್ದಾರಿ ಒಬ್ಬ ಕಾರ್ಯಕರ್ತರಾಗಿ ಅವ್ರು ಮಾಡ್ತಾರೆ. ಅದನ್ನು ಹೋಗ್ಬಿಟ್ಟು ನೀವು ಇಲ್ಲ ಎಷ್ಟು ಸತಿ ಬಂದಿದ್ರೆ ಎಷ್ಟು ಸತಿ ಬಂದ್ರಂತ ಇವ್ರು ಲೆಕ್ಕ ಇಟ್ಕೊಂಡು ಬಂದಿದ್ರಂತ ಮುಂಚೆ? ನಿರ್ಮಲಾ ಸೀತಾರಾಮನ್ ಎಷ್ಟು ಸತಿ ಬಂದ್ರಿ? ವೆಂಕಯ್ಯ ನಾಯ್ಡು ಅವರು ಕೂಡ ಆ ಸತಿ ಸಂದರ್ಭದಲ್ಲಿ ಇವಾಗಿಲ್ಲ. ಎಷ್ಟು ಜನಕ್ಕೆ ಕೊಡ್ಬೇಕು ನಿಮಗೆ? ನಾ ಹೇಳ್ತಾರಲ್ಲ, ಈ ತರ ಲೆಕ್ಕ ಎಲ್ಲ ತಗೊಳಕ್ ಹೋಗ್ಬೇಡಿ.
ಅದು ರಾಜಕಾರಣದೊಳಗೆ ಒಂದು ಪಕ್ಷ ಒಂದು ತೀರ್ಮಾನ ಮಾಡಿದಾಗ ಒಂದು ಪಕ್ಷದೊಳಗೆ ನಾವು ಬರ್ತೀವಿ. ನಾನು ಹಂಗೆ ಮಿನಿಸ್ಟರ್ ಅಂದ ತಕ್ಷಣ ನಾಳೆ ದೊಡ್ಡ ಮನುಷ್ಯ ಆಗೋದಿಲ್ಲ, ನಾನೊಬ್ಬ ಕಾರ್ಯಕರ್ತನ ತರನೇ ನಾವು ಮಾಡಬೇಕಾಗ್ತದೆ. ಮಧು ಬಂಗಾರಪ್ಪಂಗೆ ಏನು ಯೋಗ್ಯತೆ ಇದೆ ಮಿನಿಸ್ಟರ್ ಆಗಕ್ಕೆ? 2ನೇ ಸತಿ ನಾನು MLA ಆದವನು, ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀನಿ. ಕೊಟ್ಟ ಮೇಲೆ ತಾನೇ ಕೆಲಸ ಮಾಡೋದು. 2ನೇ ಸತಿ ಆಗಲ್ಲ ಅಂತ ಹೇಳಿ ಮೂಲೆಯಲ್ಲಿ ಕೂರ್ಸಕ್ಕಾಗತ್ತಾ? ಮೇನ್ ಇಶ್ಯೂಸ್ ಜನರ ಧ್ವನಿ ಆಗ್ಬೇಕಾಗ್ತದೆ, ಸಾಮಾನ್ಯ ಜನರ ಧ್ವನಿ ಆಗ್ಬೇಕಾಗ್ತದೆ. ಸರ್ಕಾರ ಇವತ್ತು ಆ ಕೆಲಸವನ್ನ ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ಅದನ್ನ ನನಗೆ ವಿಶ್ವಾಸ ಇದೆ. ಗೀತಾ ಶಿವರಾಜ್ ಕುಮಾರ್ ಅವರು ಈ ರಾಜ್ಯದ ಈ ಜಿಲ್ಲೆಯ ಹಾಗೂ ರಾಜ್ಯದ ಅಂತಾನೂ ಹೇಳಬೇಕಾಗ್ತದೆ. ಯಾಕಂದ್ರೆ ಅವ್ರದ್ದು ಕೂಡ ಸ್ಟೇಟ್ ಫೇಸ್ ವ್ಯಾಲಿಡ್. ಕಾರವಾರ ಈ ಕಡೆ ಭಾಗದಲ್ಲಿ ಸಮಸ್ಯೆ. ನನಗೆ ಮೇನ್ ಆಗಿ ಧ್ವನಿ ಬೇಕಾಗಿರೋದು ನಮಗೆಲ್ಲರಿಗೂ ಕೂಡ ಒಂದು ಕೇಂದ್ರ ಸರ್ಕಾರದ ಸಮಸ್ಯೆಯನ್ನ ನಿವಾರಣೆ ಮಾಡತಕ್ಕಂಥ ಸಮಸ್ಯೆಗೆ ಆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಮಾಡಬೇಕು. ದುಡ್ಡು ಬಂದೇ ಬರುತ್ತೆ, ನ್ಯಾಷನಲ್ ಹೈವೇಗೆ ಬರ್ತದೆ. ಆಯ್ತು, ಇವ್ರು ನ್ಯಾಷನಲ್ ಹೈವೇ ಪೋಸ್ಟ್ ಹಾಕಿದ್ದಾರಲ್ಲ, ಯಾಕೆ ನ್ಯಾಷನಲ್ ಹೈವೇ ಮುಗಿಸಕ್ಕೆ ಯೋಗ್ಯತೆ ಆಗಲಿಲ್ಲ? ನಾನೇ ಒಂದು ಪ್ರಶ್ನೆ ಕೇಳ್ಬೋದಲ್ಲ, ಅಧಿಕಾರ ನೀವೇ ಕೊಟ್ಟಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿಸ್ರಿ ಅದನ್ನು. ನಾನು ಸುಮ್ಮನೆ ಇಷ್ಟು ಅಲ್ಲ ಮಾಡಿಕೊಡೋದಲ್ಲ. ಇವತ್ತು ಕೂಡ ಎಷ್ಟೋ ಒಂದು ತೀರ್ಮಾನಗಳನ್ನ ನಾವು ಮಾಡಿ ಹೆಜ್ಜೆ ಇಡಬೇಕಾದ್ರೆ ಹುಷಾರಾಗಿಡ್ಬೇಕಾಗ್ತದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ಕಾನೂನು ನಮ್ಮ ಜನರಿಗೆ ರಿವರ್ಸ್ ಹೊಡೆದ್ಬಿಟ್ರೆ ನಾನು ನಾಳೆ ಹೊಣೆ ಹಾಕ್ತೀನಿ. ಅದನ್ನ ಹಂತ ಹಂತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಹೇಳಿದ್ದಾರೆ, ಪದೇ ಹೇಳಿದ್ದಾರೆ, ಹಂತ ಹಂತವಾಗಿ ತಗೊಂಡು ಸರಿ ಮಾಡಾರ. ಒಂದು ಧ್ವನಿ ಕೊರತೆ ಇದೆ. ನೀವು ಭೂಸ್ವಾಧೀನದಂದ್ರಲ್ಲ, ಭೂಸ್ವಾಧೀನದ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ನ್ಯಾಷನಲ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಬೇಕಾದಾಗ್ತದೆ. ಇವ್ರು ಹೇಳಿದ ತಕ್ಷಣ ಆಗಲ್ಲ, ಅದು ಆಟೋಮೆಟಿಕ್ ಆಗ್ತದೆ. ರೈಲ್ ಬಗ್ಗೆ ಮಾತಾಡ್ತಾರೆ. ರೈಲ್ ಬಗ್ಗೆ ಫಸ್ಟ್ ಕೊಡುಗೆ ಕೊಟ್ಟವರು ಬಂಗಾರಪ್ಪ ಅವ್ರು, ತಿಳ್ಕೊಳ್ಳಿ. ಮೀಟರ್ ಗೇಜ್ನ ಇವ್ರು ಬ್ರಾಡ್ ಗೇಜ್ ಮಾಡೋದೊಂದು ಬಿಟ್ರೆ ಫಸ್ಟ್ ತಂದಿದ್ದೆ ಆ ರೂಟ್ ಅನ್ನ ತಂದಿರೋದು ಬಂಗಾರಪ್ಪಾಜಿ ಅವರು. ಇವ್ರು ಬಂದು ಹಸಿರು ಫ್ಲಾಗ್ ಮಾಡಿದ್ರು. ನೀವು ಕರೆಕ್ಟ್ ಆಗಿ ಹಿಸ್ಟ್ರಿ ತಗೊಳ್ಳಿ, ನಾನೇ ಹೇಳ್ತೀನಿ ಬೇಕಾದ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.